ಎಲ್ರಿಗೂ ನಮಸ್ಕಾರ. ಅಂಡ್ ಈ ಸಿನಿಮಾದ ಪಾತ್ರದ ಮೂಲಕ ನನ್ನ ಪರಿಚಯನ ಮಾಡ್ಕೋತೀನಿ. ಅಂದ್ರೆ ಒಬ್ಬ ಸೋಂಬೇರಿ ಆಗಿರುವಂತಹ ಪೊಲೀಸ್ ಆಫೀಸರ್, ಇದುವರೆಗೂ ಬಹಳ ಸ್ಟ್ರಿಕ್ಟ್ ಆಗಿರೋ ಪೊಲೀಸ್ ಆಫೀಸರ್, ನೆಗೆಟಿವ್ ಶೇಡ್ ಅಲ್ಲಿರೋ ಪೊಲೀಸ್ ಆಫೀಸರ್, ಹಾಗೆ ತುಂಬಾ ಕರಪ್ಟೆಡ್ ಪೊಲೀಸ್ ಆಫೀಸರ್ ತರದಲ್ಲಿ ಎಲ್ಲ ಕಾಣಿಸ್ಕೊಂಡಿದ್ದೀನಿ. ಬಟ್ ತುಂಬಾ ಇನ್ನೋಸೆಂಟ್ ಆಗೂ ಕೂಡ ರೀಸೆಂಟ್ ನನ್ನ ಸಿನಿಮಾ ಲಾಫಿಂಗ್ ಬುದ್ಧದಲ್ಲೂ ಕಾಣಿಸ್ಕೊಂಡಿದ್ದೀನಿ. ಈ ಸಬ್ಜೆಕ್ಟ್ ಬಂದಾಗ ಯಾಕೆ ಮತ್ತೆ ಅದೇ ಕಾಕಿ ಹಿಂದೆ ಶೆಟ್ರ್ ಹೋಗ್ತಾರೆ, ಇಲ್ಲ ಶೆಟ್ರ್ ಹಿಂದೆ ಕಾಕಿ ಬರುತ್ತಾ ಅಂತ ಎಲ್ಲರ ಪ್ರಶ್ನೆನೂ ಇರುತ್ತೆ. ಸೊ ಮೋಸ್ಟ್ಲಿ ನನ್ನ ಹೈಟು ವೈಟು ನನ್ನ ವಾಯ್ಸ್ಗೆ ಮೋಸ್ಟ್ಲಿ ನಾನೇ ಇಷ್ಟ ಆಗ್ತೀನಿ ಅನ್ನೋ ಡೈರೆಕ್ಟರ್ಗೆ. ಸೊ ಅದ್ರ ಜೊತೆಲಿ ಇದು ತುಂಬಾ ನಾನು ಮಾಡದೇ ಇರುವಂತ ಒಂದು ಪಾತ್ರ. ಸೋಂಬೇರಿಯಾಗಿ ನನ್ನ ಲೈಫಲ್ಲೇ ನಾನು ಇರಲ್ಲ, ಅಂಥದ್ರಲ್ಲಿ ಪಾತ್ರದಲ್ಲಿ ಇರಬೇಕು ಅಂದಾಗ ಇದು ಚಾಲೆಂಜಿಂಗ್ ಅನ್ನಿಸ್ತು. ಹೇಗಿರುತ್ತೆ ಕೇಳೋಣ ಅಂತ ಫಸ್ಟು ಅಣಜಿ ನಾಗರಾಜ್ ಅವರು ಫೋನ್ ಮಾಡಿ ಅಪ್ರೋಚ್ ಮಾಡಿದಾಗ ಅವ್ರ ಬಗ್ಗೆ ಕೇಳಿದ್ದೆ. ಸುಮಾರಷ್ಟು ಸಿನಿಮಾಗಳು, ಅವರ ಹಿಸ್ಟ್ರಿ, ಇಂಡಸ್ಟ್ರಿಯಲ್ಲಿ ನಾವಿಬ್ರು ಮೀಟ್ ಮಾಡದೇ ಇದ್ರು ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೆ. ಹಂಗಾಗಿ ಅವ್ರು ಫೋನ್ ಮಾಡಿದಾಗ ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ, ಆಯ್ತು ಸರ್ ಕತೆ ಕೇಳೋಣ ಅಂತಂದೆ. ಇಲ್ಲಾಂದ್ರೆ ಪೊಲೀಸ್ ಅಂದಿದ ತಕ್ಷಣ ಫಸ್ಟ್ ರಿಜೆಕ್ಟ್ ಅಂದ್ಬಿಡ್ತೀನಿ ನಾನು, ಇಲ್ಲ ಸರ್ ಮಾಡಲ್ಲ ನಾನು ಈ ಸಿನಿಮಾನ ಅಂತ. ಬಟ್ ಅವ್ರು ಫೋನ್ ಮಾಡಿದಾಗ ಓಕೆ ಫೋನ್ ಮಾಡಿದ್ದಾರೆ, ಒಂದ್ಸರಿ ಕತೆ ಕೇಳೋಣ ಅಂತ. ಕತೆ ಕೇಳದ್ಮೇಲೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇಡೀ ಪ್ರಪಂಚಕ್ಕೆ ಅಥವಾ ಅವನು ಇರುವಂತ ಸ್ಟೇಷನ್ನಿನ ಸುತ್ತಮುತ್ತ ಅಥವಾ ಸ್ಟೇಷನ್ ಒಳಗೆ ಕೆಲಸ ಮಾಡುವಂತ ಅಷ್ಟೂ ಜನರಿಗೆ ಅವನು ಒಬ್ಬ ನಿಷ್ಪ್ರಯೋಜಕನ ತರನೇ ಕಾಣ್ತಾ ಇರ್ತಾನೆ. ಆದ್ರೆ ಕೊನೆಯಲ್ಲಿ ಅವನ ಆ ಕೇಸನ್ನ ಸಾಲ್ವ್ ಮಾಡಿದಾಗ ಅಷ್ಟೂ ಜನರ ಮನಸ್ಸಿಂದ ಬರುವಂತ ಉದ್ಗಾರನೇ ಶಬಾಷ್ ಭಟ್ಟಿ ಮಗನೇ. ಸೊ ಈ ಟೈಟಲ್ ಯಾಕೆ ಇಟ್ಟಿದೀವಿ ಅನ್ನೋದನ್ನ ಸಜೆಸ್ಟಿವ್ ಆಗಿ ಅದಕ್ಕೆ ಹೇಳಿದ್ ನಾನು. ಅಂದ್ರೆ ನಿಮ್ಮ ಮನೆಗಳಲ್ಲೇ ಎಲ್ಲರ ಮನೇಲೂ ಇದ್ದೇ ಇರ್ತಾರೆ, ನಮ್ಮ ಮನೇಲೂ ಹೇಳ್ತಾ ಇದ್ರು, ನನಗೆ ಹೇಳ್ತಾ ಇದ್ರೇನು ಇವ್ನೇನೋ ಮಾಡಲ್ಲ ಬಿಡ, ಬರೀ ನಾಟಕ ಅನ್ಕೊಂಡು ಓಡಾಡ್ತಿರ್ತ, ನೀವೇನು ಮಾಡಲ್ಲ ಅಂತ. ಯಾವತ್ತೋ ಒಂದಿನ ತೆರೆ ಮೇಲೆ ಅದ್ಭುತವಾಗಿ ನಟನೆ ಮಾಡಿ ಜನರಿಂದ ಪ್ರಶಂಸೆ ತಗೊಂಡಾಗ ನಮ್ಮ ತಂದೆನೇ ಹೇಳಿದ್ದಿದೆ ಶಬಾಷ್ ಭಟ್ಟಿ ಮಗನೇ ಅಂತ. ಬಟ್ ಬೇರೆ ವರ್ಡ್ಸ್ ಯೂಸ್ ಮಾಡಿದ್ರೆ ಅಷ್ಟೇ. ಆ ತರದೊಂದು ಉದ್ಗಾರ ಬರುವಂತ ಕತೆ ಇದು. ಹಾಗಾಗಿ ಈ ಟೈಟಲ್ ಈ ಸಿನಿಮಾಗೆ ಸೂಟಬಲ್ ಆಗಿದೆ. ಅಂಡ್ ಇದು ಸುಮಾರು 80, 85 ಅಥವಾ 90ನೇ ದಶಕದಲ್ಲಿ ನಡೆಯುವಂತ ಒಂದು ಸಿನಿಮಾ. ಇದರಲ್ಲಿ ಯಾವುದೇ ರೀತಿಯಾದ ಟೆಕ್ನಾಲಜಿ ಇನ್ವಾಲ್ವ್ ಇಲ್ಲ. ಹಾಗಾಗಿ ಈ ಕೇಸನ್ನ ಸಾಲ್ವ್ ಮಾಡಬೇಕಾದ್ರೆ ಸಿಗುವಂತ ಅಷ್ಟು ಎವಿಡೆನ್ಸ್ಗಳನ್ನ ರೆಗ್ಯುಲರ್ ಫಾರ್ಮ್ಯಾಟಿನ ಇನ್ವೆಸ್ಟಿಗೇಷನ್ ತರ ಮಾಡಿಲ್ಲ. ಅವನ ಕ್ಯಾರೆಕ್ಟರ್ ಹಿಂಗಿದೆ, ಎಷ್ಟು ಹಾಸ್ಯಮಯವಾಗಿದೆ. ಫಾರ್ ಎಕ್ಸಾಂಪಲ್ ಕಾನ್ಸ್ಟೇಬಲ್ ಹೇಳ್ತಾನೆ, ಸರ್ ಇಲ್ಲಿ ರಕ್ತ ಬಿದ್ದಿದೆ ಸರ್ ಇಲ್ಲಿ ನೋಡಿ ಅಂತ ಹೇಳಿದಾಗ, ರಕ್ತ ಅಲ್ಲ ಕಣ, ಯಾರೋ ಎಲಣಿಕೆ ಹಾಕೊಂಡು ಹೋಗ್ದಿರೋದು. ಸೊ ಇಷ್ಟು ಹಾಸ್ಯಮಯವಾಗೇ ಇರ್ತಾನೆ ಅವನು. ಇನ್ವೆಸ್ಟಿಗೇಷನ್ ಪೋರ್ಷನ್ ಅಲ್ಲೂ ಕೂಡ ಅವನೇನು ಸೀರಿಯಸ್ ಇನ್ಸ್ಪೆಕ್ಟರ್ ಕಾಣಿಸ್ಕೊಳ್ಳೋದೇ ಇಲ್ಲ ಎಲ್ಲೂ. ಅವ್ನು ಸುತ್ತಮುತ್ತ ಇದ್ದವ್ರು ಎಲ್ಲರೂ ಸೀರಿಯಸ್ ಆಗಿರ್ತಾರೆ, ಬಟ್ ಅವ್ನಿಗೆ ಆ ಸೀರಿಯಸ್ನೆಸ್ ಇರಲ್ಲ. ಇಂಥವ್ನು ಏನ್ ಮಾಡಕ್ ಸಾಧ್ಯ ಅಂತ ನೋಡುವಂತ ಒಂದು ಪಾತ್ರ. ಸೊ ಇಡೀ ಸಿನಿಮಾ ನಾವು ಸುಮಾರಷ್ಟು ಸಿನಿಮಾ ಮಾಡಿದ್ದೀನಿ ಇದುವರೆಗೂ, ಒಂದು 50-60 ಸಿನಿಮಾಗಳಲ್ಲಿ. ನಾವು ಪ್ರತಿ ಸಿನಿಮಾದ ಕೊನೆಯಲ್ಲಿ ಯಾವುದೋ ಒಂದು ವಿಚಾರವನ್ನ ಹೇಳಕ್ ಹೊರಡ್ತೀವಿ. ಅಂದ್ರೆ ಸಮಾಜಕ್ಕೆ ಇಂಥದ್ದೇನೋ ಬೇಕು, ಇಂಥದ್ದೇನೋ ಮಾಡಿ, ಇದು ಮಾಡಿದ್ರೆ ಒಳ್ಳೇದು ಅಂತ. ಬಟ್ ಈ ಸಿನಿಮಾದಲ್ಲಿ ನಾವು ಹೇಳಕ್ ಹೊರಟಿರೋದು ಔಟ್ ಅಂಡ್ ಔಟ್ ಕಾಮಿಡಿ. ಮನೇಲಿ ಹೆಂಡತಿ ಜೊತೆ ಜಗಳ ಆಡಿದ್ರೆ, ಅಪ್ಪ ಅಮ್ಮನ ಜೊತೆ ಗಲಾಟೆ ಮಾಡ್ಕೊಂಡಿದ್ರೆ ಬನ್ನಿ ಅರ್ಧ ಗಂಟೆ ಕೂತ್ಕೊಳ್ಳಿ, ಅರ್ಧ ಗಂಟೆಯಲ್ಲೇ ನಿಮ್ಗೆ ರಿಫ್ರೆಶ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು 2 ಅವರ್ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಕೊಂಡು ಎದ್ದು ಹೋಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ.